ಎಂತಾದರೂ ಮಧ್ಯಾಹ್ನದೊಳಗೆ ಕಾರ್ಯಕ್ರಮ ಮುಗಿಸಬೇಕು. ಯಾಕಂದರೆ ಮಧ್ಯಾಹ್ನ ನಂತರ ಉಂಟಲ್ಲ ಸಾಧಾರಣ ಒಂದು 12 ಗಂಟೆಯಿಂದ ಒಂದು 3:30-4 ಗಂಟೆವರೆಗೆ ಒಂದು. ಆ್ಯಂಡ್ ಇದು ಫುಲ್ಲು ನಮ್ಮ ಬಂಡಾಜೆ ಫಾಲ್ಸಿಗೆ ಹೋಗುವ ಟ್ರೆಕ್ಕಿಂಗ್ ರೂಟ್. ಇದರ ಹಿಂದೆ ಬಳ್ಳಾರಾಯದುರ್ಗ ಫೋರ್ಟ್ ಆಗ್ತದೆ. ಈಚೆ ಸೈಡ್ ಬಂದರೆ ಫುಲ್ಲು ಕುದುರೆಮುಖ ನೋಡಿ, ಮೈಟಿ ಕುದುರೆಮುಖ. ಪ್ರೈವೇಟ್ ಪ್ರಾಪರ್ಟಿಯಾ ಎಂಥ ಮ್ಯಾರೆ ಇದು. ಬಟ್ ಫಾಲ್ಸಿಗೆ ಇದೆ ರೋಡು ನೋಡಿ, ಅಲ್ಲಿ ಹೋಗಿ ಕೇಳಿವರ ಎದುರು ಎಂಥ ಕತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಆಫ್ಟರ್ 1-2 ತಿಂಗಳ ನಂತರ ವೀಡಿಯೋ ಮಾಡ್ತಿದ್ದೇನೆ. ನಿಮಗೆ ವೀಡಿಯೋಸ್ ಎಲ್ಲ ಕಂಟಿನ್ಯೂಸ್ ಬರ್ತಿರ್ಬೋದು, ಬಟ್ ಬಿಹೈಂಡ್ ದ ಸೀನ್ ಐ ಟುಕ್ ಅ ಬ್ರೇಕ್. ಯಾಕೆಂತ ಹೇಳಿದ್ರೆ ವೆದರ್ ಕಂಡಾವಟ ಸೆಕೆ ಇಲ್ಲಿ, ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹ್ಯೂಮಿಡಿಟಿ ಇರೋ ಕಾರಣ ಉಂಟಲ್ಲ, ಒಟ್ರಸಿ ರೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದು 1.5 months ಬ್ರೇಕ್ ತಗೊಂಡು ಇವತ್ತು ಒಂದು ಶಾರ್ಟ್ ಹಾಫ್ ಡೇ ರೈಡ್ ಹೋಗ್ತಿದ್ದಾನೆ. ಇವತ್ತು ಏಚೆ ಅಂತ ಹೇಳಿದರೆ ನಮ್ಮ ಉಜಿರೆ ಹತ್ರ ಎರ್ಮೈ ಫಾಲ್ಸಿಗೆ ಹೋಗ್ತಿದ್ದಾನೆ. ಸೊ ಈ ಸಮ್ಮರಲ್ಲಿ ಇದೇ ಗತಿ, ಒಂದು ಯಾವುದಾರೊಂದು ವಾಟರ್ ಫಾಲ್ಸಿಗೆ ಹೋಗಿ ಬೀಳೋದಲ್ಲಿ ನೀರಿನಡಿಯಲ್ಲಿ ಸ್ವಲ್ಪ ಆರಾಮ್ಸೆ ಸ್ವಲ್ಪ ಎಂಜಾಯ್ ಮಾಡಿ ಮತ್ತೆ ರಿಟರ್ನ್ ಬರೋದು. ಇಲ್ಲದ್ರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಸೆಕೆ ಅಷ್ಟು ಉಂಟು ಈ ಸರ್ತಿ, ಹೈಯೆಸ್ಟ್ ಸೆಕೆ 2024ಅಲ್ಲಿ. ಹಾಗೆ ಜಸ್ಟು ರಿಫ್ರೆಶ್ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಶಾರ್ಟ್ ರೈಡ್ ಹೋಗ್ತಿದೆ. ಇಲ್ಲಿ ಪುತ್ತೂರಿಂದ ಎಷ್ಟು ಒಂದು 60-70 ಕಿಲೋಮೀಟರ್ ಅಷ್ಟೇ ಅಲ್ಲಿಗೆ. ಆ್ಯಂಡ್ ಈಗ ಗಂಟೆ ಆಲ್ರೆಡಿ ಗಂಟೆ ಸರಿ ಇಲ್ಲ ಇದರದ್ದು ಬೈಕಿದು. ರಾತ್ರಿ 11:30 ಅಂತ ತೋರಿಸ್ತಾ ಉಂಟು. ಬಟ್ ಅದು ಬೆಳಿಗ್ಗೆ 9:30 ಈಗ ಗಂಟೆ. ಈಗ ಮಧು ಬರ್ತಾನೆ ಇವತ್ತು, ಬೇರೆ ಉಳಿದವ್ರು ಯಾರಿಲ್ಲ ಇವತ್ತು. ಸೊ ಮಧು ಒಬ್ಬ ಇದ್ದಾನೆ, ಹಾಗೆ ಅವನೀಗ ಗುರಾಂಕರಲ್ಲಿ ಸಿಗ್ತಾನೆ. ಎಂತಾದರೂ ಮಧ್ಯಾಹ್ನದೊಳಗೆ ಕಾರ್ಯಕ್ರಮ ಮುಗಿಸಬೇಕು. ಯಾಕಂದರೆ ಮಧ್ಯಾಹ್ನ ನಂತರ ಉಂಟಲ್ಲ ಸಾಧಾರಣ ಒಂದು 12 ಗಂಟೆಯಿಂದ ಒಂದು 3:30-4 ಗಂಟೆವರೆಗೆ ಒಂದು ಸೆಕೆ ಇರ್ತದೆ. ಫುಲ್ ರುಬ್ಬಿ ಹಿಂಡಿ ಫುಲ್ಲು ಸ್ಕ್ವೀಸ್ ಮಾಡಿಬಿಡ್ತದೆ. ಫುಲ್ ಎನರ್ಜಿ ಫುಲ್ಲು ಡ್ರಾಪ್ ಆಗ್ತದೆ ಆಗ. ಹಾಗೆ ಆ ಒಂದು ಟೈಮನ್ನು ಅವಾಯ್ಡ್ ಮಾಡಬೇಕು ಯೂಶ್ವಲಿ ರೈಡ್ ಮಾಡಬೇಕು ಈ ಸಮ್ಮರ್ ಟೈಮಲ್ಲಿ. ಎಸ್ಪೆಷಲಿ ಬೆಳಿಗ್ಗೆ ಬೇಗ ಹೊರಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದು, ಬಟ್ ಅದು ಇದ್ದದೆ ಗೊತ್ತುಂಟದ ನಿಮಗೆ. ಹಾಗೆ ಹೊರಡುವಾಗ 9 ಕಾಲ ಇತ್ತು ಮನೆಯಿಂದ. ಈಚೆಲ್ಲ ನೋಡಿ ಸ್ವಲ್ಪ ರೋಡ್ ಚಂಡಿ ಉಂಟು. ನಿನ್ನೆ ಮಳೆ ಬಂದಿದೆ ಇಲ್ಲಿ ನಮ್ಮ ಪುತ್ತೂರಲ್ಲಿ, ಜೋರು ದೂರದಿಂದ ಒಳ್ಳೆ ಗುಡುಗು ಮಿಂಚಿತಾ ಇತ್ತು. ಈ ಸೈಡು ಉಪ್ಪಿನಂಗಡಿ ಬೆಳ್ತಂಗಡಿ ಸೈಡ್ ನೋಡಿ, ಇಲ್ಲಿ ರೋಡಿಗೆ ಫುಲ್ ಚಂಡಿ ಉಂಟು. ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂದಿದೆ ಇಲ್ಲಿ. ಆ ಮಳೆ ಬಂದ ಕಾರಣ ಸ್ವಲ್ಪ ಕೂಲ್ ಉಂಟು ಈಗ ವೆದರ್. ಇಲ್ಲದಿದ್ರೆ ಉಂಟಲ್ಲ ಯಬ್ಬ ಕುಕ್ಕರ್ ವೆದರ್ ಇದ್ದೀವಿ ಈಗದು. ಮಳೆ ಬಂದರೆ ಉಂಟಲ್ಲ ಅಲ್ಲಿ ಅಂಗಳಲ್ಲಿ ಕುರ್ಚಿ ಹಾಕಿ ಕೂತ್ಕೊಳ್ತಾನೆ ನಾನು, ಅಷ್ಟು ಸೆಕೆ ಉಂಟಿಗೆ ಇಲ್ಲಿ. ಈಗ ಬೆಳ್ತಂಗಡಿ ಎಲ್ಲ ಕಳೆದಾಯಿತು. ಇಲ್ಲಿ ಒಂದು ಕಡೆ ಲಾಯ್ಲಾ ಅಂತ ಹೇಳುವ ಪ್ಲೇಸ್, ಅಲ್ಲಿ ನಾವೀಗ ಲೆಫ್ಟ್ ತಗೊಳ್ತಿದ್ದೇವೆ. ಇದು ಎಲ್ಲಿಗೆ ಅಂತೇಳಿದರೆ ನಮ್ಮ ದಿಡುಪ್ಪೆಗೆಲ್ಲ ಹೋಗುವ ಪ್ಲೇಸ್ ಉಂಟಲ್ಲ ಅಲ್ಲಿಗೆ, ಅದೇ ರೋಡ್ ಇದು. ನಾವು ಅವತ್ತೊಂದು ಸುಮಾರು ಸತಿ ಹೋಗಿದ್ದೇವೆ ಈ ರೋಡಲ್ಲಿ. ದಿಡುಪ್ಪೆ ಮತ್ತು ನೋಡಿ ಇಲ್ಲಿ ಎದುರು ನಮ್ಮ ಗಡಾಯಿಕಲ್ಲು ಉಂಟು, ಅಲ್ಲಿಗೆ ಹೋಗು ಸಹ ಇದೇ ರೋಡಲ್ಲಿ ಹೋಗೋದು ಗಡಾಯಿಕಲ್ಲಿಗೆ. ಆ್ಯಂಡ್ ಎರ್ಮೈಗೆ ಆರ್ ದಿಡುಪ್ಪೆಗೆ ಉಜಿರೆಗೆ ಸಹ ಹೋಗ್ಲಿಕ್ಕೆ ಆಗ್ತದೆ. ಉಜಿರೆಯಿಂದ ಚೂರು ಎದುರು ಹೋಗಿ ಮುಂಡಾಜೆ ಅಂತ ಒಂದು ಪ್ಲೇಸ್ ಬರ್ತದೆ, ಅಲ್ಲಿ ಲೆಫ್ಟ್ ತಗೊಂಡ್ರೂ ಆಗ್ತದೆ. ಇಲ್ಲಿಂದ ಸಹ ಹೋಗ್ಬೋದು. ಆ್ಯಕ್ಚುಲಿ ಈ ರೋಡ್ ಹೋಗಿ ಅಲ್ಲಿಗೆ ಸೇರೋದು, ಮುಂಡಾಜೆಗೆ ಹೋಗಿ ಸೇರೋದು. ಅದರ ಮಿಡ್ಲಲ್ಲಿ ಒಂದು ಡಿವಿಯೇಷನ್ ಸಿಗ್ತದೆ, ಅಲ್ಲಿ ನಮಗೆ ಎರ್ಮೈ ಮತ್ತು ದಿಡುಪ್ಪೆಗೆ ಹೋಗ್ಲಿಕ್ಕೆ ಆಗ್ತದೆ.
ಅದೆಲ್ಲ ಡೀಟೇಲ್ಸ್ ತೋರಿಸ್ತಾನೆ ನಿಮಗೆ. ಬಟ್ ಇಷ್ಟೆಲ್ಲ ಕ್ವಶನ್ ಅಂದರೆ ಇಷ್ಟೆಲ್ಲ ಪ್ರಿಪೇರ್ ಆಗಿ ಹೋಗೋದಕ್ಕೆ ಒಂದೇ ಒಂದು ಕ್ವಶನ್ ಇರೋದು, ಈಗ ಫಾಲ್ಸ್ ನೀರೆಷ್ಟಿರ್ತದೆ ಅಂತ. ಬೀಯಿಂಗ್ ದ ಪೀಕ್ ಸಮ್ಮರ್, ಒಂದು ಗೂಗಲ್ ಫೋಟೋಸಲ್ಲಿ ನೋಡುವಾಗ ಸ್ವಲ್ಪ ನೀರಿತ್ತು, ಅದು ಯಾವಾಗ 2 ವಾರ ಹಿಂದೆ. ಈಗ ಅದರ ಅರ್ಧ ಇರ್ಬೋದು ಅಷ್ಟೇ. ಎಷ್ಟಾರೊಂದು ಇದ್ದ ನೀರಲ್ಲೊಂದು ಸ್ವಲ್ಪ ಡುಮ್ಕಿ ಹೊಡೆದು ಬರೋದು. ಇನ್ನು ಜಸ್ಟ್ ಸ್ಮಾಲ್ ಡಿವಿಯೇಷನ್. ಇಲ್ಲಂತೂ ವಾಟರ್ ಕ್ರಾಸಿಂಗ್ ಇತ್ತು ಅವತ್ತು ಬರುವಾಗ. ನೋಡು ನೀರು ಹೇಗುಂಟು ನೋಡುವ ಈಗ. ಹಾಂ, ಇದೆಂತ ಮಾರೆ, ನೀರೇ ಇಲ್ಲ ಇಲ್ಲಿ. ನಯ ಪೈಸೆದ ನೀರಿಲ್ಲ ಇಲ್ಲಿ. ಇಲ್ಲಿ ಡ್ಯಾಮ್ ಎಲ್ಲ ಕಟ್ಟಿದ್ದಾರೆ ಇಲ್ಲಿ ಲಿಟ್ರಲಿ ಮಾರೆ. ಈಗಲೇ ಹೀಗಾದರೆ ಇನ್ನೂ 1 ತಿಂಗಳುಂಟು ಸಮ್ಮರ್. ಇನ್ನು ಫ್ಯೂಚರಲ್ಲಿ ಎಂಥ ಕತೆ ನೋಡಿ. ಅದು ಇಲ್ಲೊಂದು ವಿಶೇಷತೆ ಎಂತಂತ ಹೇಳಿದರೆ, ಅದು ನಮ್ಮ ಕುದುರೆಮುಖ ಆಗ್ತದೆ. ಅದು ನಮ್ಮ ಚಾರ್ಮಾಡಿ ಸೈಡ್ ಆಗ್ತದೆ. ಅಲ್ಲಿ ರಾಣಿಜೇರಿ ಮೈದಾದಿ ಎಲ್ಲ ಕಾಣ್ತದೆ. ಇಲ್ಲಿ ನೀರೇ ಇಲ್ಲ. ಹೋಗುವ, ಇಲ್ಲಿ ಎಂತೆಲ್ಲ. ಹೌದು, ಪೊಯ್ ಪೊಯ್. ಒಂದು ಕಾಲದಲ್ಲಿ ಇಲ್ಲಿ ಹೇಗೆ ನೀರು ಇರ್ತದೆ ಗೊತ್ತುಂಟಾ? ಕಾಲ ಅಂತ ಹೇಳಿದರೆ ಸೀಸನ್. ಮಾನ್ಸೂನಲ್ಲಿ ಬಂದರೆ ಇಲ್ಲರೇ ನೀರು ಬರ್ತದೆ. ಇಲ್ಲಿ ಈ ಬ್ರಿಡ್ಜ್ ಇಲ್ಲರೇ ಬರ್ತದೆ. ಈಗ ನೀರು ಸಂತಾನವಿಲ್ಲ ನೋಡಿ. ಇದು ನಮ್ಮ ರಾಣಿಜೇರಿ ವ್ಯೂ ಪಾಯಿಂಟ್ ನೋಡಿ. ಅದಾಗ್ತದೆ, ಅದು ರಾಣಿಜೇರಿ. ಇದು ಮೈದಾದಿ ಅಲ್ಲೇ ಆಗ್ತದೆ ಆಚೆ. ಆ್ಯಂಡ್ ಇದು ಫುಲ್ಲು ನಮ್ಮ ಬಂಡಾಜ ಫಾಲ್ಸಿಗೆ ಹೋಗುವ ಟ್ರೆಕ್ಕಿಂಗ್ ರೂಟ್. ಇದರ ಹಿಂದೆ ಬಳ್ಳಾರಾಯದುರ್ಗ ಫೋರ್ಟ್ ಆಗ್ತದೆ. ಅಲ್ಲಿ ಬಂಡಾಜ ಫಾಲ್ಸ್ ಬರ್ತದೆ. ಆ್ಯಂಡ್ ಇದಿಲ್ಲಿಂದ ವ್ಯೂ. ಈಚೆ ಸೈಡ್ ಬಂದರೆ ಫುಲ್ಲು ಕುದುರೆಮುಖ ನೋಡಿ. ದಿ ಮೈಟಿ ಕುದುರೆಮುಖ. ಸೋ ಪೀಸ್ಫುಲ್ ಇಲ್ಲಿ. ಆ್ಯಂಡ್ ದಟ್ಸ್ ಅವರ್ ಮಧುಬಾಯ್. ಸೆಕೆಯಲ್ಲಿ ಕರಂಚಿ ಹೋಗಿದ್ದಾನೀಗ. ಹಾಂ, ಸೊ ಆಫ್ಟರ್ ಕ್ವಿಕ್ ಬ್ರೇಕ್ ಹೇಗೆ ಅಲ್ಲಿಂದ ಹೊಡ್ತಿದ್ದಾವೆ. ಒಂದು ಲಾಸ್ಟ್ ವ್ಯೂ ನೋಡಿ ಕುದುರೆಮುಖ ಹೇಗುಂಟು ಅಂತ. ಬ್ಯೂಟಿಫುಲ್. ಇಲ್ಲಿ ಮಳೆಗಾಲದಲ್ಲಿ ಅಂದರೆ ಸೂಪರ್ ಇರ್ತದೆ. ಫುಲ್ಲು ಮಿಸ್ಟು, ಮಳೆ ಬರಬೇಕು, ಆ ವೈಬ್ಸೇ ಬೇರೆ. ಇಲ್ಲಿ ಗದ್ದೆಲೆಲ್ಲ ಫುಲ್ಲು ನೀರು ಇರ್ತದೆ. There is nothing like rainy season, dude. ಈಗ ನಾವು ಒಂದು ಟಿ ಜಂಕ್ಷನಿಗೆ ಬಂದೆವು ನೋಡಿ. ಈಚೊಂದು ಈಚೊಂದು. ಇದು ಹೋದರೆ ದಿಡುಪೆಗೆ ಹೋಗ್ತದೆ. ಈಚೆ ಹೋದರೆ ಹಾಗೆ ಹೇಳಿದಾಗೆ ಮುಂಡಾಜೆ ಅಂತ ಹೇಳಿದಲ್ಲ, ಆ ಮುಂಡಾಜೆ ರೋಡಿಗೆ ಹೋಗಿ ಜಾಯ್ನ್ ಆಗ್ತದೆ ನೋಡಿ. ಮುಂಡಾಜೆ 13 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಆ ಮುಂಡಾಜೆ ರೋಡಲ್ಲಿ ಹೋಗುವಾಗ ನಮಗೀಗ ಎರ್ಮೈ ಫಾಲ್ಸ್ ಸಿಗ್ತದೆ. ಅದೇ ರೋಡಲ್ಲಿ ಈಗ ಲೆಫ್ಟ್ ತಗೊಂಡ್ರೆ ಸೀದಾ ದಿಡುಪೆಗೆ ಹೋಗಿ ಅಲ್ಲಿ ಸಂಸದ ದಿಡುಪೆ ಆಫ್ ರೋಡು, ದಿಡುಪೆ ಫಾಲ್ಸು. ದಿಡುಪೆ ಫಾಲ್ಸು ನಾವು ಅವತ್ತು ವೀಡಿಯೋ ಹಾಕಿದ್ದೆ ನೋಡಿ, ಒಂದು 2 ವರ್ಷದಿಂದ ಹಾಕಿದ್ದೆ. ಅಲ್ಲಿಗೆಲ್ಲ ಹೋಗ್ತದೆ. ಬಟ್ ನೌ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಎರ್ಮೈ. ಓಕೆ, ಸೊ ಇಲ್ಲೆಲ್ಲಿಯೋ ಒಳಗೆ ಹೋಗ್ಬೇಕೀಗ ಎರ್ಮೈ ಫಾಲ್ಸಿಗೆ. ಹಾಂ, ಫಾಲ್ಸ್ ಎಂಚ ನೀರುಂಡಾ? ಹಾಂ, ಪೋಲ್ಯಾ ಸಾಧಾರಣ ನೀರುಂಡತೆ. ಹಾಂ, ಅಂದು ಬೈಕ್. ಹಾಂ, ಬೈಕ್ ಪೋಪುಂಡ ಏತು ಮುಟ್ಟ ಪೋಪುಂಡು ಚೂರು ನಾಡು ಪೆರದುಕೊಂಡ. ಹಾಂ ಹಾಂ, ಸರಿ ಸರಿ ಸರಿ.
ಹಾಂ ಅಣ್ಣ ಥ್ಯಾಂಕ್ಸ್. ಹೌದು ಇಲ್ಲಿಂದ ಒಳಗೆ ಹೋಗ್ಬೇಕೀಗ. ಸೊ ನಿಮಗೆ ಜೀಪ್ ಸರ್ವಿಸ್ ಬೇಕಾದರೆ ಇಲ್ಲಿ ಮಾರ್ಗದ ಬದಿಯಲ್ಲಿ ಸಿಗ್ತದೆ. ಯಾಕಂದರೆ ಸ್ವಲ್ಪ ಆಫ್ ರೋಡ್ ಉಂಟು ಈಗ. ಇನ್ ಕೇಸ್ ನೀವು ಕಾರಲ್ಲೆಲ್ಲ ಬರ್ತೀರಿ ಅಂತ ಹೇಳಿದರೆ ಐದರ್ ಯು ಕ್ಯಾನ್ ವಾಕ್ ಆರ್ ಎಲ್ಸ್ ಜೀಪ್ ಹೈರ್ ಮಾಡ್ಬೋದು. ನಾನು ಯಾವಾಗ ಇಂಜಿನಿಯರಿಂಗ್ ಟೈಮಲ್ಲಿರುವಾಗ ಬಂದದ್ದು ಇಲ್ಲಿಗೆ. ಆಗ ಡೆವಲಪ್ ಆಗಿರಲಿಲ್ಲ, ಎಂತ ಸೇರಲಿಲ್ಲ. ಇಲ್ಲಿ ಫುಲ್ ಸಂಶೋಧನೆ ಮಾಡಿಕೊಂಡು ಬಂದದ್ದು ಆಗ ಫಾಲ್ಸ್. ಈಗಾದರೆ ಸ್ವಲ್ಪ ಜನ ಬರ್ತಾರೆ ಈಗ. ಓ ಹೋ 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 ಜೀಪ್ ಜೀಪ್. ಇಲ್ಲೊಂದು ವಾಟರ್ ಕ್ರಾಸಿಂಗ್ ಇತ್ತು ಮುಂಚೆ. ನಾನು ಹಾರ್ನೆಟಲ್ಲಿ ಬಂದಿದ್ದು ಇಲ್ಲಿಗೆ ಲಾಸ್ಟ್ ಟೈಮ್. ಸಾಧಾರಣ ಇಲ್ಲಿವರೆಗೆ ನೀರಿತ್ತು ಅವತ್ತು. ಹಾಂ ಸ್ವಲ್ಪ ನೀರುಂಟು. ಹೆಬ್ಬೆ ಇದೆಂತ ಮಾರ್ಯ, ಇಷ್ಟ ನೀರಾ? ಇಷ್ಟಾದ್ರೂ ಉಂಟಲ್ಲ ಮಾರೆ ಈ ಸೆಕೆಗೆ. ನಮ್ಮ ಮದುವೆಯಲ್ಲಿ ಬರಲಿ ಅವತ್ತು ನನಗೆ ಕರೆಕ್ಟ್ ನೆನಪುಂಟು. ಇದೇ ವಾಟರ್ ಕ್ರಾಸಿಂಗಲ್ಲಿ ನಂದು ಇಲ್ಲಿ ಮೊಣಕಾಲವರೆಗೆ ನೀರು ಬಂದಿತ್ತು. ಹಾರ್ನೆಟ್ ಬೈಕ್ ಅದೊಂದು ಹಳೇ ವೀಡಿಯೋ ಎಲ್ಲ ಇದ್ರೆ ಹಾಕ್ತಾನೆ ಆಯಿತಾ. ಅದು ಮಾತ್ರ ಹೇಗಿತ್ತು ಗೊತ್ತುಂಟ ಆಗ. ಅದು ನನ್ನ ಫಸ್ಟ್ ವಾಟರ್ ಕ್ರಾಸಿಂಗ್ ಇರಬೇಕು ಜೀವಮಾನದಲ್ಲಿ. ಒಮ್ಮೆ ಬಾಯಿಗೆ ಬಂದಿತ್ತು. ನೋಡು ನೋಡು ಇನ್ನು ಇಲ್ಲಿಂದ ಅವತ್ತು ಇಲ್ಲಿ ಚೂರು ಇಲ್ಲೆಲ್ಲ ನಾವು ಹೋಗಿದ್ದೆವು. ಮತ್ತೆ ಚೂರು ಎದುರು ಹೋಗಿ ಗಾಡಿ ಇಟ್ಟು ನಡ್ಕೊಂಡು ಹೋಗ್ಬೇಕಿತ್ತು. ನೋಡಿ ಇವತ್ತೆಂಥ ಕಥೆ ನೋಡುವ. ಇಲ್ಲಿಂದ ಬ್ರಿಡ್ಜ್ ಉಂಟು. ಇಲ್ಲಿ ಸಹ ಬೈಕ್ ಹೋಗ್ತದೆ ಬೇಕಾದರೆ ಈ ಬ್ರಿಡ್ಜಲ್ಲಿ. ಪ್ರೈವೇಟ್ ಪ್ರಾಪರ್ಟಿಯಾ ಎಂತ ಮ್ಯಾರೆ ಇದು. ಬಟ್ ಫಾಲ್ಸಿಗಿದೆ ರೋಡು. ನೋಡು ಅಲ್ಲಿ ಹೋಗಿ ಕೇಳಿವರ ಎದುರು ಎಂಥ ಕತೆ ಅಂತ. ಓಕೆ ಇಲ್ಲೊಂದು ಇನ್ನೊಂದು ಮಿನಿ ವಾಟರ್ ಕ್ರಾಸಿಂಗ್ ಉಂಟು. ಎರ್ಮೈ ಜಲಪಾತ 400 ಮೀಟರ್ ನಡಿಬೇಕಿಲ್ಲಿಂದ ಬೈಕಲ್ಲಿ. ಇಲ್ಲಿ ನಿಲ್ಲಿಸೋ ಬೈಕ್. ಈಚೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಪಾರ್ಕ್ ಮಾಡಿ. ಎಸ್ ದಿಸ್ ಈಸ್ ದ ಪರ್ಫೆಕ್ಟ್ ಪ್ಲೇಸ್ ಟು ಪಾರ್ಕ್ ಅವರ್ ಬೈಕ್.